ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನಾನು ಪ್ರಭಾಕರ್ ನಿಮ್ಮ ಮುಂದೆ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಳಿಕ್ಕೆ ಅಂತ ಬಂದಿದ್ದೀನಿ. ಕೆಲವು ದಿನಗಳ ಹಿಂದೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಕ್ರಮ, ದೇಶದಲ್ಲಿ ಆಗ್ತಾ ಇರುವಂಥ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಯುದ್ಧದ ಪರಿಣಾಮದಿಂದ ನಮಗೆ ಆಗ್ತಾ ಇರುವಂಥ ಬೇರೆ ಬೇರೆ ರೀತಿ ಆಗ್ತಾ ಇರುವಂಥ ಪರಿಣಾಮಗಳಿಗೆ ಒಂದು ಸೂತ್ರ ಹೇಳಿದ್ದಾರೆ. 1 ವರ್ಷ ನಾವು ಬಂಗಾರ ಗೋಲ್ಡ್ ಖರೀದಿ ಬೇಡ, ಫಾರಿನ್ ಟೂರ್ ಬೇಡ, ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡೋಣ, ಉಪಯೋಗ ಕಮ್ಮಿ ಮಾಡಿ ಮೆಟ್ರೋಗಳಲ್ಲಿ ಓಡಾಡೋಣ, ವರ್ಕ್ ಫ್ರಮ್ ಹೋಮ್ ಮಾಡೋಣ, ಈ ರೀತಿಯಾಗಿ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ವಿರೋಧ ಪಕ್ಷಗಳೆಲ್ಲ ತುಂಬ ಹಾಸ್ಯ ಮಾಡ್ತಿದ್ದಾರೆ. ಅವರು ಅವ್ರಿಗೆ ಮನಸ್ಸಿಗೆ ಬಂದಂಥ ಟೀಕೆಗಳು ಮಾಡ್ತಿದ್ದಾರೆ. ಅದು ಅವ್ರ ಪ್ರವೃತ್ತಿ, ಏನು ಹೇಳಿಕ್ಕಾಗಲ್ಲ ಅದು, ಯಾಕೆಂದರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಹಾಗಾಗಿ ಅದನ್ನು ಮಾಡ್ತಾಯಿದ್ದಾರೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ದೇಶದ ಪ್ರಧಾನಿ ಆದವರು ದೇಶಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಏನಾದರೂ ಬಯಸ್ತಿದ್ದಾಗ ನಾವು ಅದಕ್ಕೆ ಒಂದು ಸ್ಪಂದಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಯಾಕೆಂದರೆ ಯುದ್ಧದ ಪರಿಸ್ಥಿತಿ ಇದೆ, ಎಲ್ಲ ಕಡೆ ವಾತಾವರಣ ತುಂಬ ಭೀಕರ ಇದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತುಂಬಾ ಕ್ರೈಸಿಸ್ಗಳು ನಡೀತಾ ಇದೆ. ನಮ್ಮ ದೇಶಕ್ಕಲ್ಲ, ಎಲ್ಲ ದೇಶಕ್ಕೂ ಅದ್ರ ಪರಿಣಾಮ ಗೊತ್ತಾಗಿ ಬೇರೆ ಬೇರೆ ದೇಶಗಳು ತಮ್ಮ ದೇಶದಲ್ಲಿ ಆಗಬೇಕಾದಂಥ ಎಲ್ಲ ತುಂಬ ಕ್ರಮಗಳು ತೊಗೊಂಡಿದ್ದಾರೆ. ಅದು ಇವ್ರಿಗೆ ಯಾರಿಗೂ ಅನಿಸೋದಿಲ್ಲ. ಇವ್ರು ಅದನ್ನು ಯಾವುದೂ ಮೀಡಿಯಾ ಕೂಡ ಅದನ್ನು ಯಾವುದೂ ಹೇಳಲ್ಲ. ಬರೀ ಇವ್ರು ಮಾಡ್ತಾ ಇರೋ ಟೀಕೆಗಳನ್ನ ಮೀಡಿಯಾ ಕೂಡ ಹೇಳ್ತಾ ಇದೆ. ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಅಂತ ಮಾಡ್ತಿದ್ದಾರೆ, ಮಾಡಿಕೊಳ್ಳಿ. ಆದರೆ ಜನಗಳ ಹತ್ರ, ನಮ್ಮ ಸ್ನೇಹಿತರ ಹತ್ರ, ನಮ್ಮ ಬಂಧುಗಳ ಹತ್ರ ನಾನು ಕೇಳ್ಕೊಳ್ಳೋದು, ನಾವು ಇದಕ್ಕೆ ಸ್ಪಂದಿಸೋಣ. ನಾನು ಇದ್ರ ಬಗ್ಗೆ ಒಂದು ಸಲ ಈಗ ಫೇಸ್ಬುಕ್ಕಲ್ಲಿ ಕೂಡ ಹಾಕಿದೆ. 1967ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದವರು ಇದೇ ರೀತಿಯಾಗಿ ಲೆಟ್ ಅಸ್ ಸ್ಟಾಪ್ ಬೈಯಿಂಗ್ ಗೋಲ್ಡ್ ಆ್ಯಂಡ್ ಮೇಂಟೈನ್ ನ್ಯಾಷನಲ್ ಡಿಸಿಪ್ಲಿನ್ ಅಂತ ಆಗಿನ ಅವರು ಘೋಷಣೆ ಮಾಡಿದರು. ಅದು ಆಗಿನ ಪ್ರಮುಖ ಎಲ್ಲ ಪತ್ರಿಕೆಗಳಲ್ಲೂ ಪ್ರಿಂಟ್ ಆಗಿದೆ, ಅದು ಎಲ್ಲ ಕಡೆ ಸಿಗ್ತಾಯಿದೆ, ನೀವು ಅದನ್ನು ಕೂಡ ನೋಡ್ಬೋದು. ಕ್ರೈಸಿಸ್ ಇತ್ತು ಅಂತಲ್ಲ, ಆದರೆ ಆವಾಗ ಬೇಕಾಗಿತ್ತು, ಅದೊಂದು ಕ್ರಮ ತೊಗೊಳ್ಬೇಕಿದ್ದು ತೊಗೊಂಡಿದ್ದಾರೆ. 2013ರಲ್ಲಿ ಆಗಿನ ಸಚಿವರಾದ ಮಾನ್ಯ ಶ್ರೀ ಚಿದಂಬರಂ ಅವರು ಒಂದು ಟಿ ವಿಗೆ ಒಂದು ಇಂಟರ್ವ್ಯೂ ಕೊಡೋದ್ರಲ್ಲಿ ಅವ್ರು ಹೇಳ್ತಾರೆ, 2013ರಲ್ಲಿ ಯಾವ ಯುದ್ಧ ಇಲ್ಲ, ಯಾವ ರೀತಿ ಇದಿಲ್ಲ, ಇವ್ರು ದಿವಾಳಿ ಆಗಿದ್ದಂಥ ಸರ್ಕಾರ. ಹಾಗಾಗಿ 2014ರಲ್ಲಿ ಚುನಾವಣೆಯಲ್ಲಿ ಇವ್ರು ಸೋತರು, ಮತ್ತು ಮುಂದಿಂದೆಲ್ಲ ನಿಮಗೆ ಗೊತ್ತಿದೆ, ದಿವಾಳಿ ಆಗಿಬಿಟ್ಟಿದ್ರು. ಅವರು ಕೂಡ ಅವಾಗ ಏನಾಗಿದ್ರು, ಫಾರಿನ್ ರಿಸರ್ವ್ಸ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂತ ಹೇಳಿ, ಫಾರಿನ್ ಎಕ್ಸ್ಚೇಂಜ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂತ ಹೇಳಿ, ಡಾಲರ್ ರೇಟ್ಗೆ ಸ್ಪಂದಿಸಬೇಕು ಅಂತ ಅವರು ಅವಾಗ ಹೇಳಿದ್ದಾರೆ. 6 ತಿಂಗಳಿಂದ 1 ವರ್ಷ ನಾವು ಗೋಲ್ಡ್ ಖರೀದಿನ ನಿಲ್ಲಿಸೋಣ ಅಂತ ಅವರು, ಲೆಟ್ ಅಸ್ ಸ್ಟಾಪ್ ಬೈಯಿಂಗ್ ಗೋಲ್ಡ್ ಫಾರ್ ಅಟ್ಲೀಸ್ಟ್ ಫ್ರಮ್ 6 to 1 year ಅಂತ ಅವರು ಕೂಡ ಹೇಳಿದ್ದಾರೆ. ಅದು ಕೂಡ ಅವನು ವಿಡಿಯೋ ಎಲ್ಲ ಕಡೆ ಅವೈಲೇಬಲ್ ಇದೆ, ನೀವು ನೋಡ್ಬೋದು. ಏನು ಹೇಳ್ತೀವಿ ಅಂದರೆ, ಇಷ್ಟೆಲ್ಲ ಮಾಡ್ತಾ ಇದ್ದಾಗ ಒಂದು ಕ್ರಮ ತೊಗೊತಾ ಇದ್ದಾರೆ ನಮ್ಮ ಪ್ರಧಾನಿಗಳು ಅಂದಾಗ ನಾವು ಅದಕ್ಕೆ ಸ್ಪಂದಿಸದೆ ಟೀಕೆ ಮಾಡ್ತಾ ಇರೋದಲ್ಲ. ಕೇವಲ 140 ಕೋಟಿನಲ್ಲಿ 1% ಜನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಈ ಒಂದು ಸೂತ್ರಗಳನ್ನು ಅನುವಡಿಸಿದರೆ, ಏನು ಡೀಸೆಲ್ನ ಕಮ್ಮಿ ಮಾಡೋದು, ಪೆಟ್ರೋಲ್ ಡೀಸೆಲ್ ಖರೀದಿ, 1 ವರ್ಷ ವಿದೇಶಿ ಪ್ರಯಾಣ, ವರ್ಕ್ ಫ್ರಮ್ ಹೋಮ್ ಮಾಡೋದು, ಆಮೇಲೆ ನಮ್ಮ ಬಂಗಾರ ಖರೀದಿ ಮಾಡದೇ ಇರುವಂಥ ಅದು ಒಂದು ಪರಿಸ್ಥಿತಿನ ನಾವು 1% ಜನ ಪಾಲಿಸಿದ್ರು, ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ $228 ಬಿಲಿಯನ್ ಉಳಿತಾಯ ಆಗುತ್ತೆ. ಸ್ನೇಹಿತರೆ ಯೋಚನೆ ಮಾಡಿ, ಇದು 1% ಹೋಗಿ ಒಂದು 5% ಇಲ್ಲ 10% ಏನಾದರೂ ಆಯ್ತು ಅಂದರೆ, ಯಾಕೆಂದರೆ ಇಷ್ಟಕ್ಕೆ ಮುಂಚೆ ನಾವು ಬೇರೆ ಬೇರೆ ರೀತಿ ಕರೆ ಬಂದಾಗ ನಾವು ಸ್ಪಂದಿಸಿದ್ದೀವಿ. ವೋಕಲ್ ಫಾರ್ ಲೋಕಲ್ ಅಂತ ಬಂತು, ಅದರಲ್ಲಿ ಎಷ್ಟು ನಮಗೆ ವಿದೇಶಿಗಳಿಂದ ನಮ್ಮದೆಲ್ಲ ಇದೆಲ್ಲ ಎಕ್ಸ್ಪೋರ್ಟ್ಗಳಾಗಕ್ಕೆ ಶುರು ಆಯಿತು. ಕೊರೋನಾ ಪೀರಿಯಡಲ್ಲಿ ಏನು ನಮ್ಮನ್ನು ಎಲ್ಲ ಹೇಳಿದರು, ಅದೆಲ್ಲ ನಾವು ಮಾಡಿದಾಗ್ಲೂ ನಮಗೆಲ್ಲ ಸ್ಪಂದಿಸಿದಾಗ ಭಾಳ ಉನ್ನತ ಮಟ್ಟದಲ್ಲಿ ನಮಗೆಲ್ಲ ಅದಕ್ಕೆ ಸಿಕ್ಕಂಥ ಒಂದು ರಿಸಲ್ಟ್ ನಮ್ಮ ಕಣ್ಮುಂದೆ. ಸೊ ಹಾಗಾಗಿ ಸ್ನೇಹಿತರೆ, ಮತ್ತೊಮ್ಮೆ ನಾನು ಎಲ್ಲರ ಬಗ್ಗೆ ಒಂದು ಕಾಳಜಿ ಇಡ್ತಾ, ನಮ್ಮ ದೇಶದ ಬಗ್ಗೆ ಕಾಳಜಿ ಇಡ್ತಾ ನಿಮ್ಮೆಲ್ಲರನ್ನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಾವು ಇದಕ್ಕೆ ಸ್ಪಂದಿಸೋಣ, ಇದನ್ನು ನಾವು ಸೀರಿಯಸ್ ಆಗಿ ತೊಗೊಳ್ಳೋಣ. ಇದನ್ನು ಕಾಮಿಡಿ ಮಾಡಿಕೊಂಡು, ಟೀಕೆ ಮಾಡಿಕೊಂಡು ದೇಶನ ನಾವು ಒಂದು ವಿರೋಧ ಮಾಡಿಕೊಂಡು ಬದುಕೋದು ಬೇಡ. ದೇಶ ಇದ್ದರೆ ನಮ್ಮ ಧರ್ಮ ಇರುತ್ತೆ, ಧರ್ಮ ಇದ್ದರೆ ನಾವೆಲ್ಲ ಇರ್ತೀವಿ, ನಾವಿದ್ದರೆ ನಮ್ಮ ಮುಂದೆ ನಮ್ಮ ಜನ್ರೇಷನ್ಗಳು, ಸಂತಾನಗಳು ಹಾಗೆ ಮುಂದೆ ಬೆಳೆಯುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರೂ ಸ್ಪಂದಿಸಿ ಅಂತ ಎಲ್ಲರನ್ನೂ ಕೇಳ್ಕೊಳ್ತಾ, ಆದಷ್ಟು ವಿಡಿಯೋ ಶೇರ್ ಮಾಡಿ ಬಾಕಿಯವ್ರಿಗೂ ಈ ವಿಷಯ ತಿಳಿಸ್ಕೊಡಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ. ಜಯ ಶ್ರೀರಾಮ್.
ಜೈ ಭಾರತ್ ಮಾತಾ, ಒಂದೇ ಮಾತರಂ.